ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ಇತ್ಯಾದಿ ಬಯಕೆಗಳಿಂದ ಮುಕ್ತರಾದಂತಹ ಯತಿಗಳು ಮತ್ತು ಪ್ರಯತ್ನವನ್ನ ಪಡ್ತಾ ಇರುವಂತಹವರು, ಅವರಿಗೆಲ್ಲರಿಗೂ ಕೂಡ ಬ್ರಹ್ಮ ನಿರ್ವಾಣ ಖಂಡಿತವಾಗಿಯೂ ಪ್ರಾಪ್ತಿ ಆಗೇ ಆಗುತ್ತೆ. ಇದರಲ್ಲಿ ನಮಗೆ ಸಂಶಯ ಇರಬೇಕಾಗಿಲ್ಲ. ಸಂಶಯ ಇದ್ದರೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ನಾವು ಕಷ್ಟಪಡ್ತೇವೆ ಮತ್ತು ಆ ಮಾರ್ಗದಿಂದ ನಾವು ಚ್ಯುತರಾಗಿ ಬಿಡುವಂತಹ ಸಾಧನೆ ನಮ್ಮದು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಅಲ್ಲಿ ಸಂಶಯ ಇರಕೂಡದು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣೆ ಷಷ್ಠಿ ಋತು ಫಾಲ್ಗುಣ ಮಾಸೆ ಶುಕ್ಲ ಪಕ್ಷೆ. ಇಂದು 23ನೇ ತಾರೀಕು ಷಷ್ಠಿ ತಿಥಿ ಮತ್ತು ಇಂದು ಭರಣಿ ನಕ್ಷತ್ರ. ಇಂದು ಕುಜ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈಗಾಗಲೇ ಅಲ್ಲಿ 4 ಗ್ರಹಗಳಿದೆ: ರವಿ, ಶುಕ್ರ, ಬುಧ ಮತ್ತು ರಾಹು. ಈಗ ಕುಜ ಕೂಡ ಕುಂಭರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಅಲ್ಲಿ 5 ಗ್ರಹಗಳ ಸಮೂಹ ಆಗ್ತಾ ಇದೆ. ಇವತ್ತಲ್ಲ, ಇನ್ನೊಂದು ವಾರದಲ್ಲಿ, ಇನ್ನೊಂದು 15 ದಿನಗಳಲ್ಲಿ ಚಂದ್ರ ಕೂಡ ಅಲ್ಲಿ ಇದ್ದಾಗ 6 ಗ್ರಹಗಳು ಕುಂಭರಾಶಿಯಲ್ಲಿ ಇರ್ತವೆ. ಆದ್ದರಿಂದ ಇವತ್ತು 5 ಗ್ರಹಗಳು ಕುಂಭರಾಶಿಯಲ್ಲಿ ಇರುವುದರಿಂದ ಇಂದಿನಿಂದ 1.5 ತಿಂಗಳ ತನಕ ಕುಂಭರಾಶಿಯಲ್ಲಿ ಆಗುವಂತಹ ತೊಂದರೆಗಳು ಮತ್ತು ಆಗುವಂತಹ ಪರಿಣಾಮಗಳಿಂದ 2.5 ವರ್ಷದಲ್ಲಿ ಕಾಣದಂತಹ ಪರಿಣಾಮಗಳನ್ನು ಈಗ ನಾವು ನೋಡ್ತೇವೆ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರವಾಗಿರುತ್ತೆ. ನಿಮ್ಮ ಮಿತ್ರರಿಂದ ಅತಿ ಹೆಚ್ಚಾದಂತಹ ಸಹಕಾರವನ್ನು ಈಗ ನೀವು ಕಾಣ್ತೀರಿ. ಹೇರಳವಾದಂತಹ ಧನಾಗಮ ಕೂಡ ಸಾಧ್ಯತೆ ಇದೆ ಇವಾಗ. ಮತ್ತು ಶತ್ರುಗಳೆಲ್ಲರೂ ಹಿಮ್ಮೆಡ್ತಾರೆ. ಅತಿ ಹೆಚ್ಚಾದಂತಹ ಇಷ್ಟಾರ್ಥ ಸಿದ್ಧಿ, ಯಾವುದೋ ಒಂದು ಮುಖ್ಯವಾದಂತಹ ವಿಚಾರದಲ್ಲಿ ನೀವು ದೊಡ್ಡ ಜಯವನ್ನು ಈಗ ಸಾಧಿಸ್ತೀರಿ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಾದಂತಹ ಯಶಸ್ಸು, ರೆಕಗ್ನಿಷನ್, ಅವಾರ್ಡ್ ಯಾವುದೋ ಒಂದು 2.5 ವರ್ಷಗಳಿಂದ ನಿಮಗೆ ಪ್ರಾಪ್ತಿ ಆಗಿರಲಿಲ್ವೋ ಅದು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಈಗ ಕಾಣ್ತಾ ಇದೆ. ಮಿಥುನ ರಾಶಿಯವರಿಗೆ ಭಾಗ್ಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ನವಮ ಸ್ಥಾನದಲ್ಲಿ ಈ ದುಷ್ಟ ಗ್ರಹಗಳಿರೋದು ಅಷ್ಟೊಂದು ಒಳ್ಳೆಯದಲ್ಲ. ಆದ್ದರಿಂದ ಅಲ್ಲಿ ಶುಕ್ರ ಮಾತ್ರ ನಿಮಗೆ ಅನುಕೂಲಕರ. ರಾಹು ಕೂಡ ಅನುಕೂಲಕರ, ಆದರೂ ಕೂಡ ಅಲ್ಲಿ ಕುಜ, ರವಿ ಹಾಗೂ ಬುಧ ಇರೋದ್ರಿಂದ ಸ್ವಲ್ಪ ಕಷ್ಟಕರವಾದಂತಹ ನಿರ್ಧಾರಗಳನ್ನು ಈಗ ಮಾಡಬೇಕಾಗತ್ತೆ. ತಂದೆಯೊಂದಿಗೆ ಸ್ವಲ್ಪ ಇರಿಸು ಮುರಿಸು ಆಗಬಹುದು, ಹುಷಾರಾಗಿ ಇರಬೇಕು. ಕರ್ಕ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರವೇ ಆಗುತ್ತೆ. ಅಷ್ಟಮಕ್ಕೆ ಕುಜ ಬಂದಿರೋದ್ರಿಂದ ಮನಸ್ಸಿಗೆ ಬಹಳ ವ್ಯಥೆಯಾಗುವಂತಹ ಏನೋ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಈಗ ಜರುಗಬಹುದು. ಡಿಪ್ರೆಸಿವ್ ಥಾಟ್ಸ್ ಬರುತ್ತೆ ಮತ್ತು ಮಾನಸಿಕ ಕ್ಲೇಶ ಬಹಳ ದೊಡ್ಡದಾಗಿ ಪರಿಣಮಿಸಬಹುದು. ಸಿಂಹ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ದೊಡ್ಡದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಬ್ರೇಕಪ್ ಇತ್ಯಾದಿಗಳು ಈಗ ಕಾಣಬಹುದು. ಅಥವಾ 1.5-2 ವರ್ಷಗಳಿಂದ ನೀವು ಇದನ್ನ ಯೋಚನೆ ಮಾಡ್ತಾ ಇದ್ರೆ ಈಗ ಅದು ಸಾಧ್ಯವಾಗುತ್ತೆ. ನೀವು ಯಾರೋ ಒಬ್ಬರ ಜೊತೆಗೆ ಅಥವಾ ಕೆಲವೊಂದು ಸಂಸ್ಥೆಯ ಜೊತೆಗೆ ಅಥವಾ ಯಾವುದೋ ಒಂದು ಕಾರ್ಯ ಪ್ರಾಜೆಕ್ಟಿಂದ ಅಥವಾ ಕೆಲವೊಂದು ಮಿತ್ರರಿಂದ ಈಗ ಸಂಪೂರ್ಣವಾಗಿ ನಿಮ್ಮ ಸಂಬಂಧವನ್ನು ತೋಡ್ಕೊಳ್ತೀರಿ. ಕನ್ಯಾ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಜಯ ಪ್ರಾಪ್ತಿಯಾಗೋದಿದೆ. ಶತ್ರುಗಳ ಬಾಧೆ ಕೂಡ ಹೆಚ್ಚಾಗತ್ತೆ, ಆದರೂ ಕೂಡ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ. ಆರೋಗ್ಯದಲ್ಲಿ ಕೂಡ ಕೆಲವರಿಗೆ ಹೆಚ್ಚಿನ ಸುಧಾರಣೆ ಕಾಣಬಹುದು, ಇನ್ನು ಕೆಲವರಿಗೆ ಏರುಪೇರು ಜಾಸ್ತಿ ಆಗಬಹುದು. ಅದು ನಿಮ್ಮ ಪರಿಸ್ಥಿತಿಯ ಮೇಲೆ, ನಿಮ್ಮ ಜಾತಕದ ಮೇಲೆ ಅವಲಂಬಿತವಾಗಿರುತ್ತೆ. ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ತುಲಾ ರಾಶಿಯವರಿಗೆ ಇನ್ವೆಸ್ಟ್ಮೆಂಟ್, ದುಡ್ಡು ಇತ್ಯಾದಿಗಳಲ್ಲಿ ಮತ್ತು ಮನಸ್ಸಿಗೆ ಸಂಬಂಧಿಸಿದಂತಹ ಪ್ರೇಮ, ಪ್ರೀತಿ, ದಾಂಪತ್ಯ ಪ್ರಕರಣಗಳಲ್ಲಿ ಈಗ ದೊಡ್ಡದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತೊಂದರೆ ಬಂದು ಕೂಡೋದಿದೆ. ಇದನ್ನು 1.5 ತಿಂಗಳ ತನಕ ನಿಮಗೆ ಬಗೆಹರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. 2.5 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದಂತಹ ತೊಂದರೆ ಈಗ ದೊಡ್ಡದಾಗಿ ಕುಳಿತುಕೊಳ್ಳುತ್ತೆ. ಅದನ್ನು ನೀವು ಈಗ ಕರ್ಮ ಅಂತ ಅನುಭವಿಸಲೇಬೇಕಾಗುತ್ತೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ದಾಂಪತ್ಯ, ಪ್ರೇಮ, ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ಕ್ಲೇಶ ಆಗುತ್ತಿದೆ. ವೃಶ್ಚಿಕ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಅಮ್ಮ ತಾಯಿಯ ಒಂದು ಆರೋಗ್ಯದ ಸಮಸ್ಯೆಗಳು, ಮನೆಯಲ್ಲಿ ಇರಬೇಕೋ ಆಚೆ ಕಡೆ ಹೋಗಬೇಕು, ಕೆಲಸದ ಜವಾಬ್ದಾರಿಗಳು ಹೆಚ್ಚೋ ಮನೆಯ ಜವಾಬ್ದಾರಿ ಹೆಚ್ಚೋ, ಈ ಒಂದು ದ್ವಂದ್ವ ಈಗ ತಾರಕಕ್ಕೆ ಹೋಗುವುದಿದೆ. ಆದ್ದರಿಂದ ಕಾರ್ಯಕ್ಷೇತ್ರದಲ್ಲೂ ಕೂಡ ತೊಂದರೆಗಳು ಸಂಭವಿಸಬಹುದು. ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲೂ ಕೋರ್ಟ್ ಮ್ಯಾಟರ್ಗಳಲ್ಲಿ ಯಾರ್ಯಾವ ರೀತಿಯಲ್ಲಿ ನಿಮಗೆಲ್ಲರಿಗೂ ಬಹಳ ತೊಂದರೆ ಆಗೋದಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಬಹಳ ಸಂಯಮದಿಂದ ಈ ಪರಿಸ್ಥಿತಿಯನ್ನು ನೀವು ನಿಭಾಯಿಸ್ಕೋಬೇಕಾಗುತ್ತೆ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಸಾಮಾಜಿಕ ಮಾಧ್ಯಮಗಳಲ್ಲಿರೋರಿಗೆ, ಸೋಷಿಯಲ್ ಮೀಡಿಯಾ, ರೇಡಿಯೋ, ಟಿವಿ, ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿರೋರಿಗಂತೂ ಅತಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗುವಂತಹ ಒಂದು ಬ್ರೇಕ್ ಥ್ರೂ ಸಾಧ್ಯವಾಗುತ್ತೆ ಇವಾಗ. ಮತ್ತು ನಿಮ್ಮ ಆತ್ಮವಿಶ್ವಾಸ 2.5 ವರ್ಷದಲ್ಲಿ ಇಲ್ಲದಿದ್ದಷ್ಟು ಹೆಚ್ಚಾಗಿ ಇವಾಗ ಇರುತ್ತೆ.
ಸಹೋದರರಿಂದ ಕೂಡ ಯಶಸ್ಸು ಪ್ರಾಪ್ತಿ. ಆದ್ದರಿಂದ ಇದು ಅತ್ಯುತ್ತಮವಾದಂತಹ ಸಮಯ. ಮಕರ ರಾಶಿಯವರಿಗೆ ಮನೆಯ ವಿಚಾರಗಳು ಹಾಗೂ ಸಂಸಾರದ ವಿಚಾರಗಳಲ್ಲಿ ಸ್ವಲ್ಪ ಕಷ್ಟ ಆಗೋದಿದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಕಷ್ಟವಾಗೋದಿದೆ. ಆದ್ದರಿಂದ ಈ ತಿಂಗಳು ನೀವು ಹೆಚ್ಚಿನ ವೆಚ್ಚಗಳನ್ನು ಮೈ ಮೇಲೆ ಹಾಕ್ಕೊಳ್ಳದೇ ಇರೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಕುಜ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಬಿಹೇವಿಯರ್ ಜಾಸ್ತಿ ಆಗುತ್ತೆ ಮತ್ತು ಬೇರೆಯವರಿಂದ ನೀವು ಸ್ವಲ್ಪ ಟೀಕೆಗಳನ್ನು ಕೇಳಬೇಕಾಗಿ ಬರಬಹುದು. ಬೇರೆಯವರಿಂದ ಸ್ವಲ್ಪ ತೊಂದರೆ ಆಗಬಹುದು. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಟೀಕೆಗಳು ಬರಬಹುದು ಮತ್ತು ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುವಂತಹ ಸಂದರ್ಭ ಒದಗಿ ಬರಬಹುದು. ಹಾಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಒಂದು ಸಂಪೂರ್ಣವಾದಂತಹ ಮೇಕ್ ಓವರ್ ಕೆಲವರಿಗೆ ಸಾಧ್ಯವಾಗುತ್ತೆ. ಮೀನರಾಶಿಯವರಿಗೆ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಪ್ರಗತಿ, ಒಂದು ಬ್ರೇಕ್ ಥ್ರೂ ಕಾಣುವಂತಹ ಸಂದರ್ಭ ಇದಾಗಿರುತ್ತೆ. ಎಲ್ಲ ಗ್ರಹಗಳು ನಿಮ್ಮ ಆಧ್ಯಾತ್ಮಿಕತೆಯನ್ನು ಎತ್ತಿ ಹಿಡಿತಾ ಇರ್ತವೆ ಮತ್ತು ಆಧ್ಯಾತ್ಮದಲ್ಲಿ ಇರೋರಿಗಂತೂ ಅತಿ ಹೆಚ್ಚಿನ ದೊಡ್ಡದಾದಂತಹ ಏನೋ ಒಂದು ವಿಷಯ ಈಗ ಸಂಭವಿಸೋದಿದೆ. ಆದರೆ ಮುಖ್ಯವಾದಂತಹ ಕೆಲವು ಲೌಕಿಕ ವಿಚಾರಗಳಲ್ಲಿ ಈಗ ನೀವು ಕೊನೆಯನ್ನು ಹಾಡ್ತೀರಿ. ಕೆಲವು ಸಂಬಂಧಗಳಿರಬಹುದು ಅಥವಾ ಕೆಲವು ಕೆಲಸಗಳಿರಬಹುದು, ಅದು ನಿಮಗೆ ಸಾಧ್ಯವಾಗುವುದಿಲ್ಲ, ಅದು ನಿಮ್ಮದಲ್ಲ ಅಂತ ಹೇಳಿ ಅದನ್ನು ಕೊನೆಗೊಳಿಸುವಂತಹ ಸಂದರ್ಭಗಳನ್ನು ನೀವು ನೋಡ್ತೀರಿ. ಆದರೆ ಗುರು ಕರ್ಕ ರಾಶಿಯ ಹತ್ರ ಹೋಗ್ತಾ ಇದ್ದಾನೆ. ಆದ್ದರಿಂದ ಇನ್ನು 2 ತಿಂಗಳ ನಂತರ 7 ವರ್ಷಗಳ ಕಾಲ ಮುಖ್ಯವಾದಂತಹ ಗುರುಬಲ ಪ್ರಾಪ್ತಿಯಾಗೋದಿದೆ, ಅದೃಷ್ಟ ಪ್ರಾಪ್ತಿಯಾಗೋದಿದೆ. ಆದ್ದರಿಂದ ಈಗ ಆಗುವಂತಹ ಯಾವುದೇ ತೊಂದರೆ ಕೂಡ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನೋದು ನಿಮಗೆ ಅರ್ಥವಾಗಿ ಹೋಗಿರುತ್ತೆ. ಸಂಬಂಧಗಳೇ ಇರಬಹುದು, ಮಿತ್ರತ್ವಗಳಿರಬಹುದು, ಈಗ ಸಂಪೂರ್ಣವಾಗಿ ಕೊನೆಯಾಗುತ್ತೆ. ಆದರೆ ಇನ್ನು 2 ತಿಂಗಳಲ್ಲಿ ಅತ್ಯಂತ ಹೆಚ್ಚಿನ ಗುರುಬಲ ಪ್ರಾಪ್ತಿಯಾಗೋದ್ರಿಂದ ಸರಿಯಾದ ರೀತಿಯ ಕೆಲಸಗಳು, ಸರಿಯಾದ ರೀತಿಯ ಮಿತ್ರತ್ವಗಳು ನಿಮ್ಮ ಜೀವನದಲ್ಲಿ ಮೂಡುತ್ತೆ. ಅದಕ್ಕೆ ಈ ಒಂದು ಅಂತ್ಯ ಅತ್ಯಗತ್ಯ ಅನ್ನೋದು ನಿಮಗೆ ಅರ್ಥವಾಗಿರುತ್ತೆ. ಆದ್ದರಿಂದ ಕೆಲವು ಮುಖ್ಯವಾದಂತಹ ಕೆಲಸಗಳು, ಮಿತ್ರತ್ವಗಳು ಈಗ ಕೊನೆಗೊಳ್ಳುತ್ತೆ. ಆಧ್ಯಾತ್ಮದಲ್ಲಿರೋರಿಗಂತೂ, ಆಧ್ಯಾತ್ಮದಲ್ಲಿ ಆಸಕ್ತಿ ಇರೋರಿಗಂತೂ ಅತಿ ಹೆಚ್ಚಿನ ಪ್ರಗತಿ ಈಗ ಸಾಧ್ಯವಾಗ್ತಾ ಇದೆ. ನಿಮ್ಮ ಜೀವನದಲ್ಲೇ ನೀವು ಕಂಡಿಲ್ಲದಷ್ಟು ಹೆಚ್ಚಿನ ಒಂದು ಬ್ರೇಕ್ ಥ್ರೂ ಇವಾಗ ನಿಮಗೆ ಖಂಡಿತವಾಗಲೂ ಪ್ರಾಪ್ತಿಯಾಗತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆದರೂ ಕೂಡ ಧನಾಗಮದ ಸೂಚನೆಗಳು ಕೂಡ ನಿಮಗೆ ಕಾಣ್ತಾ ಇದೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳನ್ನು ನಾವು ಕಳ್ಕೊಳ್ಳಬಹುದು. ಶುಭಮಸ್ತು. ಶ್ರೀಕೃಷ್ಣ ಜಯತೆ.